ಚಿತ್ರದುರ್ಗದಲ್ಲಿ ಚೆನ್ನಯ್ಯ ಶ್ರೀ ಹಾಗೂ ಶರಿಮುನಿಶ್ರೀ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸುದ್ದಿಗೋಷ್ಠಿ ವೇಳೆ ಮಾತನಾಡಿದಂತಹ ಬಸವಮೂರ್ತಿ ಮಾದರ ಚೆನ್ನಯ್ಯ ಶ್ರೀ ಅವರು ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸರ್ಕಾರ ಸುಮಾರು 56,432 ಹುದ್ದೆಗಳನ್ನು ತುಂಬುವುದು ಸ್ವಾಗತಾರ್ಹ ಅಂತ ಹೇಳಿ ಆ ಒಂದು ವಿಚಾರವನ್ನು ಸ್ವಾಗತ ಮಾಡಿದ್ದಾರೆ. ಹಿಂದಿನ ಮೀಸಲಾತಿ ಇಟ್ಟುಕೊಂಡು ಹುದ್ದೆಗಳನ್ನು ತುಂಬದೆ ಒಳ ಮೀಸಲಾತಿಯ ಆಧಾರದ ಮೇಲೆ ಹುದ್ದೆಗಳನ್ನು ತುಂಬಿದರೆ ಮಾದಿಗ ಒಂದು ಸಮುದಾಯ ಏನಿದೆ ಆ ಸಮುದಾಯಕ್ಕೆ ಅನುಕೂಲ ಆಗುತ್ತದೆ ಅಂತ ಕೂಡ ಮಾತನಾಡಿದೆ. ಆದ್ದರಿಂದ ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. ಎಸ್ಸಿಗೆ 17% ಮೀಸಲಾತಿಯಿಂದ ಅದನ್ನು ನೀಡಬೇಕು. ಇಲ್ಲಾಂದರೆ ಎಸ್ಸಿಗೆ 15% ಮೀಸಲಾತಿಯಿಂದ ಅದನ್ನು ಮುಂದುವರಿಸಿದರೆ ಬೇರೆ ರೀತಿಯಾದ ತೊಂದರೆ ಆಗುತ್ತೆ. ಹೀಗಾಗಿ ಹುದ್ದೆಗಳ ನೇಮಕಾತಿ ಬಗ್ಗೆ ಸ್ಪಷ್ಟನೆಯನ್ನು ಸರ್ಕಾರ ನೀಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಒಳ ಮೀಸಲಾತಿಯನ್ನು ನಿಗದಿ ಮಾಡಿ ಆನಂತರ ತೀರ್ಮಾನ ಮಾಡಬೇಕಾಗಿತ್ತು ನೇಮಕಾತಿ ಅನ್ನುವಂಥ ಸರ್ಕಾರ ಅಭಿಪ್ರಾಯ ಸೂಕ್ತವಾಗಿತ್ತು. ಆದರೆ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿರೋದ್ರಿಂದ ಸರ್ಕಾರ ತೀರ್ಮಾನ ಮಾಡಿದೆ. ಅದ್ರ ಬಗ್ಗೆ ನಾವು ಸ್ವಾಗತನೂ ಕೂಡ ನಾವು ಮಾಡ್ತೀವಿ. ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಕ್ಕೆ ಅಸ್ಪಷ್ಟವಾಗಿರುವಂಥ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಈ ಹಿಂದಿನ 3 ಆಯೋಗದಲ್ಲಿಯೂ ಕೂಡ ಗ್ರೂಪ್ 1, 2, 3 ನೇಮಕ ಮಾಡಿ 6, 6, 5 ಈ ಥರದ್ದೆಲ್ಲ ನೇಮಕ ಮಾಡಿರುವಂಥದ್ದು ಮತ್ತು ಒಂದು ಗುಂಪನ್ನು ನೇಮಕ ಮಾಡಿರುವಂಥದ್ದು. ಆ ಒಂದು ಗುಂಪನ್ನು ಈಗಿನ ಸರ್ಕಾರ ತೆಗೆದು ಅದನ್ನು ಗುಂಪು 3ಕ್ಕೆ ಸೇರಿಸಿರೋದ್ರಿಂದ ಅಲ್ಲಿ ಗವರ್ನರ್ ಅವರು ಅಂದರೆ ರಾಜ್ಯಪಾಲರ ಸಹಿ ವಿಳಂಬ ಆಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.